ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ. ಕಳೆದ ಕೆಲವು ದಿನಗಳಿಂದ ದೇವರ ನಾಮಗಳ ಕುರಿತಾಗಿ, ಇಬ್ರಿಯ ನಾಮಗಳ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಈ ದಿನ ಮತ್ತೊಂದು ಆತನ ನಾಮದ ಕುರಿತು ಧ್ಯಾನಿಸೋಣ, ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟು ದೊಡ್ಡ ದೇವರು ನೀವಾಗಿದ್ದೀರಿ. ಎಷ್ಟೋ ನಾಮಗಳು ಉಳ್ಳಂತಹ ದೇವರಾಗಿದ್ದೀರಿ. ನಿಮ್ಮ ನಾಮಗಳಲ್ಲಿರುವ ಅರ್ಥಗಳನ್ನು ಗ್ರಹಿಸಿಕೊಂಡು ನಿಮ್ಮನ್ನು ಆರಾಧಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಲ್ಲಾ ನಾಮಗಳು ಕ್ರಿಸ್ತನ ನಾಮಗಳಾಗಿವೆ. ಆತನು ನಮಗಾಗಿ ಎಲ್ಲವನ್ನೂ ಮಾಡಿದಕ್ಕಾಗಿ ನಾವು ಯೇಸು ನಾಮ ಮಾತ್ರ, ಅಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ಪ್ರಾರ್ಥಿಸಿದ್ದೇವೆ. ಯೇಸುವಿನ ನಾಮಗಳು ಅಂದರೆ ಕರ್ತನ ನಾಮಗಳು, ತಂದೆ ಮಗ ಪರಿಶುದ್ಧಾತ್ಮ ತ್ರೇಕ ದೇವರಾಗಿರುವಂತಹ ದೇವರ ನಾಮಗಳು ಎಷ್ಟು ಶ್ರೇಷ್ಠವಾಗಿವೆ ಎನ್ನುವಂಥದ್ದು ಆತನ ನಾಮಗಳನ್ನು ಈ ಇಬ್ರಿಯ ಭಾಷೆಯಲ್ಲಿ ಒರಿಜಿನಲ್ ಲ್ಯಾಂಗ್ವೇಜ್ನಲ್ಲಿರುವ ಆ ನಾಮಗಳನ್ನು ಧ್ಯಾನಿಸುತ್ತಿರುವಾಗ ನಮಗೆ ಅರ್ಥವಾಗುತ್ತೆ. ಆತನೇ ಯೆಹೋವ ಈರೇ, ಆತನೇ ನಮ್ಮ ಸಹಾಯಕನೂ ಹಾಗೂ ನಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾನೆ. ಯೆಹೋವ ನಿಸ್ಸಿ, ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡುವ ಆತನು, ನಮಗೆ ಜಯ ಕೊಡುವ ಆತನೂ ಆಗಿದ್ದಾನೆ. ಯೆಹೋವ ರೋಹಿ, ಆತನೇ ನಮ್ಮ ಕುರುಬನಾಗಿದ್ದಾನೆ. ಆತನೇ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ, ನಮ್ಮ ಒಳ್ಳೆ ಕುರುಬನಾಗಿದ್ದಾನೆ. ಯೆಹೋವ ಶಾಲೇಮ್, ಆತನೇ ನಮಗೆ ಸಮಾಧಾನ ಕೊಡುವಾತನಾಗಿದ್ದಾನೆ. ಆತನೇ ಯೆಹೋವ ಶಮ್ಮ, ಆತನು ತನ್ನ ಸನ್ನಿಧಿ ನಮಗೆ ಕೊಡುವಾತನಾಗಿದ್ದಾನೆ. ಹೀಗೆ ಅನೇಕ ನಾಮಗಳನ್ನು ಇಲ್ಲಿಯವರೆಗೂ ಧ್ಯಾನಿಸುತ್ತಾ ಬಂದಿದ್ದೇವೆ. ಈ ದಿನ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಒರಿಜಿನಲ್ ಲ್ಯಾಂಗ್ವೇಜಸ್ನಲ್ಲಿ ಇರುವಂತಹ ನಾಮಗಳಲ್ಲಿ ಇಲ್ಲಿ ಯೆಹೋವ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಪದ ಒರಿಜಿನಲ್ ಭಾಷೆಯಲ್ಲಿ ಹೇಳೋದೇನೆಂದರೆ, ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಅದೇನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಅಬ್ರಹಾಮನಿಗೆ ದೇವರು ತನ್ನ ವಾಕ್ಯವನ್ನು ಪ್ರತ್ಯಕ್ಷಪಡಿಸಿದರು. ಆತನ ನಾಮವು ಯಾವೇ ಆಗಿದೆ. ಯಾವೇ ಅಂದರೆ ನಾನೇ ನಿನಗೆ ಖೇಡ್ಯವು. ನಿನಗೆ ಯಾವೇ ಅಂದರೆ ನಿನಗೆ ಮುಂದೆ, ನಿನಗೆ ಹಿಂದೆ, ನಿನ್ನ ಪಕ್ಕದಲ್ಲಿಯೂ ನಿನ್ನ ಸುತ್ತಲೂ ನಿನ್ನ ಮೇಲೆಯೂ ಇರುವಾತನು ಎಂದರ್ಥ. ನಮ್ಮ ಹಿಂದೆ ಯಾರಿರ್ತಾರೋ ಮುಂದೆ ಇರಲಿಕ್ಕಾಗಲ್ಲ, ಮುಂದೆ ಇರುವವರು ಹಿಂದೆ ಇರಲಿಕ್ಕಾಗೋದಿಲ್ವಲ್ಲ. ಆದರೆ ಕರ್ತನಾದರೂ ತನ್ನ ಸನ್ನಿಧಿಯಿಂದ ನಮ್ಮನ್ನು ತುಂಬಬಲ್ಲಷ್ಟು ಶಕ್ತನಾದ, ಅಷ್ಟೊಂದು ಉನ್ನತನಾದಂತಹ ಪ್ರಸನ್ನತೆಯುಳ್ಳ ದೇವರಾಗಿದ್ದಾರೆ. ಬಾಯಿ ಮಾತಿನಿಂದ ವಿವರಿಸಲಾರದಷ್ಟು ದೊಡ್ಡ ದೇವರು ನಮ್ಮ ದೇವರಾಗಿದ್ದಾರೆ. ನಾನು ಆಯಾಮ್ ಅನ್ನುವಾಗ, ನಾನು ಅನ್ನುವಾಗ ಯಾವೇ ಅಂದರೆ ಇರುವಾತನು, ಸರ್ವವನ್ನು ಸೃಷ್ಟಿಸಿದಾತನು, ಆದಿಯಿಂದಲೂ ಇದ್ದಾತನು, ಸೃಷ್ಟಿಕರ್ತನು, ನಮ್ಮನ್ನು ಕಾಪಾಡುವ ರಕ್ಷಣೆಯ ಕರ್ತನು. ಆತನಲ್ಲಿ ಸಂಪೂರ್ಣತೆ ಇದೆ. ಯಾವೇ ಎಂಬ ನಾಮ ಬಹಳ ಪರಿಶುದ್ಧವಾದ ನಾಮವಾಗಿ ಆ ದಿನ ಎಣಿಸಲ್ಪಟ್ಟಿತು. ಆ ನಾಮವನ್ನು ಎಲ್ಲರೂ ಉಚ್ಚರಿಸುವುದಕ್ಕೂ ಕೂಡ ಭಯಪಡ್ತಾ ಇದ್ರು. ಅಷ್ಟೊಂದು ದೊಡ್ಡ ದೇವರ ನಾಮ ಉಚ್ಚರಿಸಲು ಕೂಡ ಯೋಗ್ಯರಲ್ಲ ಎಂದು ಭಾವಿಸ್ತಾ ಇದ್ರು. ಅದಕ್ಕೆ ಮತ್ತೊಂದು ಅರ್ಥ ಕೊಡುವಂತಹ ಅದೋನಾಯ್ ಎಂಬ ನಾಮವಿದೆ. ಅದೋನಾಯ್ ಅಂದ್ರೂ ಕೂಡ ನಮ್ಮ ಮಾಸ್ಟರ್, ನಮ್ಮ ಬಾಸ್, ನಮ್ಮ ಯಜಮಾನ, ನಮ್ಮ ಹೃದಯದ ರಾಜನು, ನಮ್ಮ ಒಡೆಯನು ಎಂಬ ಅರ್ಥ ಕೊಡುತ್ತೆ. ಆತನೇ ನಮ್ಮ ಸೃಷ್ಟಿಕರ್ತನು, ಆತನೇ ನಮ್ಮ ಪೋಷಣೆಯ ಕರ್ತನು, ಆತನೇ ನಮ್ಮ ಸಂರಕ್ಷಕನು, ಆತನೇ ಈ ಸೃಷ್ಟಿಯನ್ನು ಸೃಷ್ಟಿಸಿದಾತನು, ಆತನೇ ಸಕಲ ಜೀವಿಗಳನ್ನು ಪೋಷಿಸುವಾತನು, ಸಕಲವನ್ನೂ ಆಳುವಾತನು. ಆತನೇ ನನ್ನ ಗುರು, ನನ್ನ ಪ್ರಭುವು, ನನ್ನ ರಕ್ಷಕ, ನನ್ನ ತಂದೆ, ನನ್ನ ತಾಯಿ, ನನ್ನ ಯಜಮಾನನು, ನನ್ನ ನಾಯಕನು, ನನ್ನ ನಾವಿಕನು, ನನ್ನ ಲಂಗರ, ನನಗೆ ಬಲ ಕೊಡುವಾತನು, ನನ್ನನ್ನು ದರ್ಶಿಸುವಾತನು, ದಿವ್ಯದಾನದಿಂದ ತುಂಬಿಸುವಾತನು ಎಂದು ಹೀಗೆ ನಾವು ಆಲೋಚಿಸುವಾಗ ಪ್ರಿಯರೇ, ಅಷ್ಟಕ್ಕೂ ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಿದ್ದೇವೆ ಎಂದು ಹೇಳಿಕೊಳ್ಳುವ ನಮಗೇನಾದರೂ ಕೊರತೆ ಇರುತ್ತದೋ, ಏನಾದರೂ ಭಯ ಇರುತ್ತದಂತೀರಾ? ಬೇರೆ ಏನಾದರೂ ಅವಶ್ಯಕತೆ ಇರುತ್ತದಂತೀರಾ? ನಾವು ದೇವರ ಶ್ರೇಷ್ಠತೆಯನ್ನು ಅರಿಯಲಾರದಕ್ಕಾಗಿಯೇ ನಾವು ಆತನನ್ನು ನಂಬುತ್ತೇವೆಂದು ಹೇಳ್ತೇವೆ. ಆದರೆ ಯಾರಿಗೋಸ್ಕರವೋ, ಯಾವುದಕ್ಕೋಸ್ಕರವೋ ಬೇರೆ ಯಾರೋ ಬಳಿಗೆ ಹೋಗಲು ಪ್ರಯತ್ನಿಸ್ತೇವೆ. ಆದರೆ
ನಿಮ್ಮ ಬದುಕಿನಲ್ಲಿ ನಿಮಗೆ ಏನ್ ಬೇಕಾಗಿದೆಯೋ ಎಲ್ಲವನ್ನೂ ಕೊಡಬಲ್ಲ ಆತನಾಗಿದ್ದಾನೆ. ನಿಮ್ಮ ಶರೀರ, ಆತ್ಮ, ಪ್ರಾಣಗಳನ್ನು ಸಂರಕ್ಷಿಸುವ ಆತನಾಗಿದ್ದಾನೆ. ನಿಮಗೆ ಸಮಸ್ತವನ್ನು ಅನುಗ್ರಹಿಸಿ ಉಪಕಾರ ಮಾಡುವ ಆತನು, ನಿಮ್ಮ ಕೊರತೆಯೆಲ್ಲ ನೀಗಿಸುವ ಆತನು, ನಿಮಗೆ ಒದಗಿಸಿಕೊಡುವ ಆತನು, ನಿಮ್ಮ ಎಲ್ಲಾ ಭಯದಿಂದ ಬಿಡಿಸುವ ಆತನೂ ಆಗಿದ್ದಾನೆ. ನಿಮ್ಮ ದೇವರಾದ ಯೆಹೋವ ಯಾವೇ, ಅದೋನಾಯ್. ಆತನು ನಿಮ್ಮನ್ನು ನಡೆಸುವಂತಹ ನಾಯಕನು, ನಿಮಗೆ ಕಲಿಸಿಕೊಡುವಂತಹ ಬೋಧಕನು, ನಿಮ್ಮನ್ನು ಬಲಪಡಿಸುವಂತಹ ಸ್ನೇಹಿತನು, ನಿಮಗೆ ಸಹಾಯ ಮಾಡಿ ಸಹಾಯ ಅನುಗ್ರಹಿಸುವ ಆದರಣೆ ಕರ್ತನಾಗಿದ್ದಾನೆ. ನಿಜವಾಗ್ಲೂ ಆತನ ನಾಮದಲ್ಲಿ ಎಂತಹ ದೊಡ್ಡ ಶಕ್ತಿ ಇದೆ ಎಂದು ಗುರುತಿಸುವುದಾದರೆ, ಅದನ್ನು ಅನುಭವಿಸುವುದಾದರೆ ನಾವು ಸಮೃದ್ಧಿಯುಳ್ಳವರಾಗಿರ್ತೇವೆ. ಇಲ್ಲಿ ಅಬ್ರಹಾಮನೊಂದಿಗೆ ದೇವರು ಮಾತಾಡ್ತಾ ಅಬ್ರಹಾಮನಿಗೆ ಹೇಳ್ತಾರೆ, ಅಬ್ರಹಾಮನಿಗೆ ದೇವರು ಸೇವೆಗೆ ಕರೆದಾಗ ಬಂದ್ಬಿಡು, ನಿನ್ನನ್ನು ಕರೆಯುತ್ತಿದ್ದೇನೆ ಅಂದಾಗ ಬಂದ್ಬಿಡ್ತಾನೆ. ನಿನ್ನ ತಂದೆ ತಾಯಿಗಳನ್ನು, ನಿನ್ನ ಆಸ್ತಿಯನ್ನು, ನಿನ್ನ ಸ್ವಜನರನ್ನು, ನಿನ್ನ ಸಮಸ್ತವನ್ನೆಲ್ಲ ಬಿಟ್ಟು ಬಾ ಎಂದು ದೇವ್ರು ಕರೆದಾಗ ಅಬ್ರಹಾಮ ಬರ್ತಾನೆ. ಸ್ವಲ್ಪ ದೂರ ಬಂದ ನಂತರ, ಆಚೆ ದಡದಿಂದ ಈಚೆ ದಡಕ್ಕೆ ಬಂದ ನಂತರ ಅಬ್ರಹಾಮನ ತಂದೆ ಸ್ವಲ್ಪ ಆಟಂಕ ಪಡಿಸಿರುವಂತೆ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ಅಲ್ಲಿ ನಿಂತಿರುವಂತೆ ಕಾಣುತ್ತೆ. ಆದರೆ ಆ ತಂದೆ ಮರಣ ಹೊಂದಿದ ನಂತರ ತಿರುಗಿ ತನ್ನ ಪ್ರಯಾಣ ಮುಂದೆ ಸಾಗಿಸುತ್ತಾನೆ, ದೇವರಿಗೆ ಮಹಿಮೆ ಪಡಿಸುತ್ತಾನೆ. ಎಲ್ಲಿಗೆ ಹೋಗಬೇಕೆಂದು ಗೊತ್ತಿಲ್ಲದಿದ್ರೂ ಕೂಡ ದೇವರನ್ನೇ ನಂಬಿದ. ಚೆನ್ನಾಗಿದೆ. ದೇವರನ್ನು ಹಿಂಬಾಲಿಸ್ತಿದ್ದಾರೆ ಇಬ್ಬರು ಗಂಡ ಹೆಂಡತಿ. ಸಾರಳು ಪ್ರಿಯರೇ, ಸಾರಳು, ಅಬ್ರಹಾಮನು ಇಬ್ಬರು. ದೇವರು ನನ್ನ ಕರೆದಿಲ್ಲ, ನಿನಗೆ ಕರೆದಿದ್ದಾರಲ್ಲವೇ ಎಂದು ಸಾರಳು ಹೇಳಲಿಲ್ಲ. ಗಂಡನೊಂದಿಗೆ ಐಕ್ಯವಾಗಿರ್ತಾಳೆ, ಗಂಡನಿಗೆ ಯಜಮಾನನೆಂದು ಭಾವಿಸಿ ವಿಧೇಳಾಗುತ್ತಾಳೆ. ಇಬ್ಬರು ಸೇರಿ ದೇವರಿಗೆ ಮೆಚ್ಚಿಸಬೇಕೆಂದು ಇಬ್ಬರು ಸೇರಿ ಪ್ರಯಾಣ ಮಾಡುತ್ತಾರೆ. ದೇವರು ಹೇಳಿದಂತೆಯೇ ಹೋಗ್ತಲೇ ಇದ್ರು. ಆದರೆ ಅವರಿಗೆ ಒಂದು ಕೊರತೆ ಉಳ್ಕೊಂಡಿತು. ಯಾವುದೋ ಆ ಕೊರತೆ? ಸಂತಾನವಿಲ್ಲದಂತಹ ಕೊರತೆ, ಮಕ್ಕಳಿಲ್ಲ ಎಂಬ ಕೊರತೆ. ಈ ದಿನ ಬಹಳಷ್ಟು ಜನರಿಗೆ ಅದೇ ಕೊರತೆ ಇದೆ. ನಮಗೆ ಗರ್ಭಫಲ ಇಲ್ವಲ್ಲ, ಅವಮಾನ ನಿಂದೆಗಳನ್ನು ಸಹಿಸಲಿಕ್ಕಾಗ್ತಾ ಇಲ್ವಲ್ಲ, ನೀವು ಯೇಸುವನ್ನು ನಂಬಿಕೊಂಡಿದ್ದೇನೆ ಎಂದು ಹೇಳಿದರೂ ಕೂಡ ನಿಮಗೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ ಎಂದು ಕೆಲವರು ಕೇಳ್ತಾರೆ. ದೇವರ ಸೇವೆ ಮಾಡುವ ಗಂಡ ಹೆಂಡತಿರಿಗೂ ಕೂಡ ಕೆಲವೊಬ್ಬರಿಗೆ ಮಕ್ಕಳಿಲ್ಲ. ನೀವು ಪ್ರಾರ್ಥಿಸಿದಾಗ ಬೇರೆಯವರಿಗೆ ಮಕ್ಕಳಾಗ್ತಾ ಇವೆ, ಆದರೆ ನಿಮಗೆಲ್ಲಿ ಮಕ್ಕಳಿದ್ದಾರೆ ಎಂದು ಕೇಳಿದ್ರೆ ಅವರಿಗೆ ಎಷ್ಟು ದುಃಖ ಆಗಬೇಕು ನೋಡಿ. ಆ ಕಾಲದಲ್ಲಿ ಎಲಿಜಬೆತ್, ಜಕರಿಯಾ ಅವರು ಕೂಡ ವೃದ್ಧರಾಗಿದ್ದರು, ಧರ್ಮಶಾಸ್ತ್ರದ ಪ್ರಕಾರ ನಡೆಯುವವರಾಗಿದ್ರು, ನಿಂದಾರಹಿತರಾಗಿದ್ರು. ಆದರೆ ಅವರಿಗೂ ಮಕ್ಕಳಿರಲಿಲ್ಲ. ಎಷ್ಟು ನಿಂದೆ ಅವಮಾನ ಎದುರಿಸಿದರೋ ಗೊತ್ತಿಲ್ಲ. ಆದರೆ ದೇವರು ತಕ್ಕ ಸಮಯದಲ್ಲಿ ಅವರ ತುಂಬು ವೃದ್ಧಾಪ್ಯದಲ್ಲಿ ಅವರಿಗೊಬ್ಬ ಮಗನನ್ನು ಕೊಡ್ತಾರೆ. ಗೊತ್ತಲ್ಲವೇ? ಸ್ನಾನಿಕನಾದ ಯೋಹಾನನನ್ನು. ಬಹಳ ಚುರುಕಾಗಿರ್ತಾನೆ, ಸ್ತ್ರೀಯರಲ್ಲಿ ಹುಟ್ಟಿದವರಿಗಿಂತ ಶ್ರೇಷ್ಠನೆಂದು ಎಣಿಸಲ್ಪಟ್ಟ. ನೋಡಿ ಪ್ರಿಯರೇ, ದೇವರು ಸಮಸ್ತವನ್ನು ಮಾಡಬಲ್ಲರು ಎಂದು ನಂಬುವಂಥವರು ಅದ್ಭುತಗಳನ್ನು ನೋಡ್ತಾರೆ. ಅಬ್ರಹಾಮನು ಇಲ್ಲಿ ವೃದ್ಧಾಪ್ಯಕ್ಕೆ ಹೋಗ್ತಾ ಇದ್ದಾನೆ. ಹೇಳಬೇಕಾದ್ರೆ 80 years, 80 ವರ್ಷ ವಯಸ್ಸಾಗಿರುವಂತೆ ನೋಡ್ತೇವೆ. 75ರಿಂದ 85 ವರ್ಷ ವಯಸ್ಸಿಗೆ ಬಂದ. ಇನ್ನೇನು ಮಕ್ಕಳು ಹುಟ್ಟುತ್ತಾರೆ ಎಂಬ ನಿರುತ್ಸಾಹಕ್ಕೊಳಗಾಗಿ ಕುಗ್ಗಿ ಹೋದಾಗ ದೇವರು ಅವನಿಗೆ ಒಂದು ಸಾರಿ ದರ್ಶನ ಕೊಟ್ಟು, ಅಬ್ರಾಹ್ಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟದೆ ಎಂದು ಹೇಳುತ್ತಾರೆ. ನಾನು ನಿನಗೆ ಎಲ್ಲವನ್ನು ಕೊಡುವ ಆತನಾಗಿದ್ದೇನೆ, ನಾನು ನಿನ್ನನ್ನು ಕಾಪಾಡುವ ಆತನಾಗಿದ್ದೇನೆ, ನಿನ್ನ ಪಕ್ಷದಲ್ಲಿರುವ ಆತನಾಗಿದ್ದೇನೆ, ನಿನಗೆ ಫಲವು ಅತ್ಯಧಿಕವಾಗಿ ಸಿಗುತ್ತೆ. ಆನಂತರ ಮುಂದಿನ ಅಧ್ಯಾಯ ಓದುವಾಗ ಅಲ್ಲಿ ಒಂದು ಸಂಘಟನೆ ಇದೆ. ನಂತರ ಓದ್ ನೋಡಿ. ದೊಡ್ಡ ಜಯ ಕಂಡಿರುವಂತಹ ಅಬ್ರಹಾಮನು ಎಲ್ಲ ವಿಷಯಗಳಲ್ಲಿ ಚೆನ್ನಾಗಿದ್ದ, ಒಳ್ಳೆಯದೇ, ಆಸ್ತಿ, ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಆಗ್ತಾನೆ, ಸಂಪತ್ತು ಸಿಗುತ್ತೆ, ಬೆಳ್ಳಿ ಬಂಗಾರಗಳು, ಪಶು ಸಂಪತ್ತುಳ್ಳ ಐಶ್ವರ್ಯವಂತನಾಗ್ತಾನೆ. ದೇವರನ್ನು ಹಿಂಬಾಲಿಸುತ್ತಿರುವಾಗ 5 ಜನ ಬಲಿಷ್ಠ ರಾಜರನ್ನು ಕೂಡ ತನ್ನ ಮನೆಯಲ್ಲಿರುವ ಸೇವಕರನ್ನು ಕರೆದುಕೊಂಡು ಹೋಗಿ ಅವರನ್ನು ಜಯಿಸಿ ಲೋಟನನ್ನು ಬಿಡಿಸುತ್ತಾನೆ. ಎಲ್ಲವೂ ಚೆನ್ನಾಗಿದೆ, ಆದರೆ ನನಗೆ ಮಕ್ಕಳೇ ಇಲ್ವಲ್ಲ ಎಂಬ ದಿಗುಲು ಅವನೊಳಗಡೆ ಇತ್ತು. ಇದೇ ರೀತಿ ನಮ್ಮಲ್ಲಿ ಬಹಳಷ್ಟು ಜನರಿಗೆ ದೇವರು ಎಷ್ಟೋ ಉಪಕಾರ ಮಾಡಿದ್ರೂ ಸಹ ದೇವರು ನಾನು ಬೇಡಿಕೊಂಡದನ್ನು ಕೊಡಲಿಲ್ವಲ್ಲ, ನನಗಿದು ಇನ್ನೂ ಕೊಡಲಿಲ್ವಲ್ಲ, ನನಗಿದು ಇನ್ನೂ ಸಿಗ್ಲಿಲ್ವಲ್ಲ ಎಂಬ ಒಂದು ಕೊರತೆ ನಮಗೆ ಉಳ್ಕೊಂಡು ಬಿಡುತ್ತೆ. ಎಲ್ಲ ಕೊರತೆ ತೀರಿಸುವ ದೇವರು ನಮ್ಮ ಸಂಗಡ ಇದ್ದಾರೆಂಬ ಧೈರ್ಯದಿಂದಿರುವಾಗ, ನಂಬಿಕೆಯಿಂದಿರುವಾಗ, ನಿಮ್ಮ ಕೊರತೆ ತೀರಿಸುವ ವಿಷಯದಲ್ಲಿ ಆತನು ಸರ್ವಶಕ್ತನು ತೀರಿಸಬಲ್ಲನು ಎಂಬುದಾಗಿ ನೀವು ಗುರುತಿಸಿದಾಗ, ಆತನು ನನಗೆ ಮಕ್ಕಳು ಕೊಡೋದೇನು ದೊಡ್ಡ ವಿಷಯವಲ್ಲ, ಇದರಲ್ಲಿ ಏನೋ ಆತನಿಗೆ ಒಂದು
ಪ್ರಣಾಳಿಕೆ ಇದೆ ಎಂದು ಗುರುತಿಸಿದಾಗ, ನಾನು ಬೇಡಿದ್ದನ್ನು ದೇವರು ಕ್ಷಣಮಾತ್ರದಲ್ಲಿ ಕೊಡಬಲ್ಲರು, ಆದರೆ ನಾನು ಬೇಡಿದರೂ ಆತನು ಕೊಡದೇ ಇರುವುದಾದರೆ ಅದರ ಹಿಂದೆ ಒಂದು ಕಾರಣ ಇದೆ ಎಂದು ನಂಬಿ ನೀವು ಸುಮ್ಮನೆ ಇರುವಾಗ ಅದ್ಭುತಗಳನ್ನು ನೋಡ್ತೀರಿ. ನಾನು ನಿನಗೆ ಖೇಡ್ಯವಾಗಿರ್ತೇನೆ, ನಿನಗೆ ಪ್ರತಿಫಲ ಕೊಡ್ತೇನೆ ಎಂದು ದೇವರು ಹೇಳಿದ್ರೆ, ಅಬ್ರಹಾಮನು ಹೇಳ್ತಾನೆ, 2ನೇ ವಚನ ನೋಡಿರಿ. ಅದಕ್ಕೆ ಅಬ್ರಹಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನೀನು ಎಷ್ಟು ಬಹುಮಾನ ಕೊಟ್ರೆ ನನಗೇನು, ಎಷ್ಟು ಆಸ್ತಿ ಕೊಟ್ರೆ ನನಗೇನು, ಎಷ್ಟು ಕೊಟ್ರು ನನಗೇನು, ಎಷ್ಟೇ ಹೆಚ್ಚಾಗಿ ನನ್ನನ್ನು ಹೆಚ್ಚಿಸಿದ್ರೂ ನನಗೇನು? ನಾನು ಸಂತಾನ ಇಲ್ಲದವನಾಗಿ ಹೋಗುತ್ತಿದ್ದೇನಲ್ಲವೇ? ನನಗೆ ಮಕ್ಕಳೇ ಇಲ್ವಲ್ಲ, ಮಕ್ಕಳೇ ಹುಟ್ಟಲಿಲ್ವಲ್ಲ, ಸಂತಾನ ಇಲ್ವಲ್ಲ. ನೀನು ಕೊಡ್ತಾ ಇದ್ದಿ ದೇವ್ರೆ, ಏನು ಕೊಟ್ರೆ ಏನು ಪ್ರಯೋಜನ? ನನಗೆ ಒಬ್ಬ ಮಗನು ಬೇಕು, ಮಗನನ್ನು ಕೊಡಲಿಲ್ಲವೇ ಎನ್ನುವಂತೆ ಒಂಥರ ಬಾಧೆಯೊಂದಿಗೆ ಈ ಮಾತನ್ನು ಹೇಳ್ತಾನೆ. ಅದಕ್ಕೆ ದೇವ್ರು ಏನು ಉತ್ತರಿಸುತ್ತಾರೆ ನೋಡಿ. ತಿರುಗಿ ಅಬ್ರಹಾಮನು ಹೇಳ್ತಾನೆ, ಇದರಲ್ಲಿ 3ನೇ ವಚನ, ನಾನು ಸಂತಾನ ಇಲ್ಲದವನಾಗಿದ್ದೇನೆ ಎಂದು ಹೇಳಿ ಮತ್ತೊಂದು ಮಾತು ಸಜೆಷನ್ ಕೊಡ್ತಿದ್ದಾನೆ. ನಾವು ಕೂಡ ಬಹಳಷ್ಟು ಸಾರಿ ದೇವರಿಗೆ ಸಜೆಸ್ಟ್ ಮಾಡ್ತಿರ್ತೇವೆ, ದೇವರಿಗೆ ಸಲಹೆ ಕೊಡ್ತಾ ಇರ್ತೇವೆ, ದೇವರಿಗೆ ನಾವು ಹೇಳಬೇಕಾದ್ರೆ ದೇವರಿಗೆ ಬೋಧನೆ ಮಾಡ್ತಾ ಇರ್ತೇವೆ, ಏನೋ ಅರ್ಥ ಆಗುವಂತೆ ಹೇಳಬೇಕಾದ್ರೆ. ನಮಗ್ ಗೊತ್ತಾಗದಂತೆಯೇ, ನೀನು ನನಗೆ ಸಂತಾನ ಕೊಡಲಿಲ್ವಲ್ಲ, ನನಗೇನ್ ಪ್ರಯೋಜನ? ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯನಾಗಬೇಕಾಯ್ತು ಎಂದು ಹೇಳುತ್ತಾನೆ. ಅವನ ಮನೆಯಲ್ಲಿ ನಂಬಿಗಸ್ತನಾದ ಒಬ್ಬ ಸೇವಕ ಇದ್ದ, ನಂಬಿಗಸ್ತನಾಗಿದ್ದ. ಸೊ ಎಲಿಯಾಜರನಿಗೆ ನಾನು ನನ್ನ ಮಗನಾಗಿ ಸ್ವೀಕರಿಸುತ್ತೇನೆ, ಇನ್ನು ಅವನೇ ನನ್ನ ಸಂತಾನವಾಗುತ್ತಾನೆ, ಇನ್ನು ನನಗೆಲ್ಲಿ ಮಕ್ಕಳು ಹುಟ್ಟುತ್ತಾರೆ ಎಂದು ಅಬ್ರಹಾಮನು ದೇವರಿಗೆ ಹೇಳಿದ್ರೆ, ದೇವ್ರೇನ್ ಹೇಳ್ತಾರೆ ಗೊತ್ತಾ? ಯಾವೇ ಏನ್ ಹೇಳ್ತಾರೆ ಗೊತ್ತಾ? ಅದೋನಾಯ್ ಏನ್ ಹೇಳ್ತಾರೆ ಗೊತ್ತಾ? ನಮ್ಮಂಥವ್ರಾದ್ರೆ ಆಯ್ತು ಬಿಡು, ಸರಿ ಬಿಡು ಎಂದು ಹೇಳ್ತಾ ಇದ್ರೇನು? ಎಲ್ಲ ಅರಿತವನು, ಎಲ್ಲ ತಿಳಿದವನು, ಎಲ್ಲ ಮಾಡಬಲ್ಲಾತನು, ನಿತ್ಯ ನಿರಂತರನಾದ ದೇವರು, ದೇವರ ಶಕ್ತಿಯನ್ನು ಬಲವನ್ನು ಕೊಡುವುದಕ್ಕೆ ಶಕ್ತನಾದ ದೇವರು ಏನ್ ಹೇಳ್ತಾರೆ ನೋಡಿ. ಇದೇ ಆದಿಕಾಂಡ 15 4ನೇ ವಚನ ನೋಡಿ. ಯೆಹೋವನ ವಾಕ್ಯವು ಆತನಿಗೆ ಪ್ರತ್ಯಕ್ಷವಾಗಿ, ಮೊದಲೇನೋ ದೇವರೇ ದರ್ಶನ ಕೊಡ್ತಾರೆ, 2ನೇ ಸಾರಿ ವಾಕ್ಯ ಬಂತಂತೆ. ಅಡೋನಾಯ್ ಅಂದರೆ ಆತನ ಕಮಾಂಡ್, ಮಾಸ್ಟರ್ ಆಗಿರುವ ಆತನ ನ್ಯೂಸ್, ಮಾಸ್ಟರ್ ಆಗಿರುವ ಆ ದೇವರ ಒಂದು ನುಡಿ ಅಬ್ರಹಾಮನಿಗೆ ಪ್ರತ್ಯಕ್ಷವಾಗಿ ಹೇಳಿದ್ದೇನು ನೋಡಿ. ಇವನು ನಿನಗೆ ಬಾಧ್ಯನಾಗುವುದಿಲ್ಲ, ನೀನು ಹೇಳಿದ್ದೆಲ್ಲ ನಾನು ಕೇಳಬೇಕು ಎಂಬುದಾಗಿ ಅಂದುಕೊಳ್ಳಬೇಡ, ನಿನ್ನ ಸಲಹೆ ನನಗೆ ಬೇಕಾಗಿಲ್ಲ, ನಾನು ಕೈಲಾಗದ ದೇವರಲ್ಲ ಎನ್ನುವಂತೆ ದೇವರಲ್ಲಿ ಹೇಳಿದ ಹಾಗಿದೆ. ಎಷ್ಟೋ ಸಾರಿ ನಾವು ದೇವರಿಗೆ ಕೈಲಾಗಲ್ಲ ಅಂದ್ಕೊಳ್ತೇವಲ್ಲವೇ? ಎಷ್ಟು ಅಜ್ಞಾನ, ಎಷ್ಟು ಬುದ್ಧಿಹೀನತೆ ನೋಡಿ, ಎಷ್ಟು ಅಪನಂಬಿಕೆ ನೋಡಿ. ನಂಬಿಕೆಗೆ ಮೂಲ ಪಿತನಾಗಿರುವ ಅಬ್ರಹಾಮನಿಗೇ ಅಂತಹ ಅಪನಂಬಿಕೆ ಬಂದಿರೋದಾದರೆ ನಮಗೂ ಕೂಡ ಅಂತಹ ಯೋಚನೆ ಬರೋದು ಸಹಜ. ಆದರೆ ಅಂತಹ ದೊಡ್ಡ ದೇವರ ಬಗ್ಗೆ ಯೋಚಿಸುವಾಗ, ಆತನ ನಾಮದಲ್ಲಿರುವಂತಹ ಶಕ್ತಿಯನ್ನು ನೀವು ಅರಿತುಕೊಂಡಾಗ ನಿಮ್ಮ ಸಂದೇಹಗಳೆಲ್ಲ ಲಯವಾಗಿ ಹೋಗುತ್ತವೆ. ಇವನು ನಿನಗೆ ಬಾಧ್ಯನಾಗುವುದಿಲ್ಲ, ಆದರೆ ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯನಾಗುವನು ಎಂದು ಹೇಳಿದನು. ನಿನ್ನ ಹೊಟ್ಟೆಯಲ್ಲಿಯೇ ಹುಟ್ಟುತ್ತಾನೆ, ನಿನಗೆ ಒಬ್ಬ ಮಗನನ್ನು ಕೊಡ್ತೇನೆಂದು ಹೇಳ್ತಾರೆ ಎಂದು ಹೇಳಿ ಧೈರ್ಯಗೊಳಿಸುತ್ತಾರೆ. ನಂತರ ಅವನನ್ನು ಹೊರಗೆ ಕರೆತಂದು, ಏನಂತೆ, ಅವನನ್ನು ಹೊರಗೆ ಕರೆತಂದು ಏನ್ ಮಾಡ್ತಾರಂತೆ ದೇವರು? ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ, ಏನ್ ಹೇಳ್ತಾರೆ ದೇವರು? ಲೆಕ್ಕಿಸುವುದು ನಿನ್ನ ಕೈಲಾದರೆ ಲೆಕ್ಕಿಸು ಅನ್ನುತ್ತಾರೆ. ದೇವರು ಅವನನ್ನು ಹೊರಗೆ ಕರೆತಂದು ನಕ್ಷತ್ರಗಳನ್ನು ತೋರಿಸಿ, ಆಕಾಶ ನಕ್ಷತ್ರಗಳು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು ಎಂದು ದೇವರು ಹೇಳ್ತಾರೆ. ಯಾರೋ ಒಬ್ಬರು ಲೆಕ್ಕಿಸಿ ಇಷ್ಟೇ ಇವೆ ಎಂಬುದಾಗಿ ಹೇಳಿಬಿಟ್ರಂತೆ. ಈಗ ವಿಜ್ಞಾನ ಬೆಳೆದು ಬರ್ತಾ ಇರೋದ್ರಿಂದ ಬೈನಕುಲರ್ಗಳು ದೊಡ್ಡ ದೊಡ್ಡ ಸಂಶೋಧನೆಗಳು ಮಾಡಿ ಕಂಡುಹಿಡಿಯುವುದು ಆಳವಾಗಿ ಹೋಗಿ ನೋಡಿದ್ರೆ ಅವು ಇನ್ಯೂಮ್ಯೂರಸ್ ಅಂದರೆ ಲೆಕ್ಕಿಸಲಾರದಷ್ಟು ಇವೆ ಎಂದು ತಿಳಿಸಿದ್ರು. ಅಬ್ರಹಾಮನಿಗೆ ಆ ಕಾಲದಲ್ಲೇ ಆಕಾಶದ ನಕ್ಷತ್ರಗಳನ್ನು ತೋರಿಸಿ, ನೋಡು, ನೀನು ಲೆಕ್ಕಿಸಲಾರದಷ್ಟು ನಕ್ಷತ್ರಗಳಿವೆ ಅಲ್ಲವೇ, ಹಾಗೇ ನಿನ್ನ ಸಂತಾನವನ್ನು ಅಷ್ಟಾಗುವುದು ಎಂದು ಹೇಳಿದನು. ಆಗ ಅಬ್ರಹಾಮನು ಯೆಹೋವನನ್ನು ನಂಬಿದನು, ಅದು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು. ಯಾವೆಯ ಮಾತು ನಂಬುವುದಾದರೆ
ಅಡೋನಾಯ್ ಎಂಬಾತನ ಮಾತಿಗೆ ವಿಧೇಯರಾದರೆ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನೋಡ್ತೇವೆ. ಒಬ್ಬ ಮಗನೇ ಇಲ್ಲದೇ ಇರುವಾಗ ಆಕಾಶದ ನಕ್ಷತ್ರದಷ್ಟು ಎಣಿಸಲು ಆಗದಷ್ಟು ನಾನು ನಿನ್ನ ಸಂತಾನ ಮಾಡ್ತೇನೆಂದು ದೇವರು ಹೇಳಿದಾಗ ನಂಬುತ್ತಾನೆ ಪ್ರಿಯರೇ ಅಬ್ರಹಾಮನು. ಅಬ್ರಹಾಮ ನಂಬಿದ. ಹಾಗೆಯೇ ಈ ದಿನ ಇಸ್ರಾಯೇಲ್ ಜನಾಂಗ ಅಬ್ರಹಾಮನ ಸಂತಾನ, ಯಾಕೋಬನ ಗೋತ್ರ, 12 ಗೋತ್ರಗಳು. ನಾವು ಗಮನಿಸಿ ನೋಡುವುದಾದರೆ, ಅದು ವಿಸ್ತರಿಸಿರುವ ವಿಧಾನವನ್ನು ನೋಡೋದಾದರೆ, ಎಷ್ಟೋ ಜನರು ಈ ದಿನ ಯೇಸು ಕ್ರಿಸ್ತನ ಮುಖಾಂತರ ರಕ್ಷಿಸಲ್ಪಟ್ಟು ನಂಬಿಕೆಗೆ ಮೂಲಪಿತನಾಗಿರುವ ಅಬ್ರಹಾಮನ ಸಂತಾನವೆಂದು ಕರೆಯಲ್ಪಡುವ ಅಬ್ರಹಾಮನ ಸಂತಾನದಲ್ಲೇ ಹುಟ್ಟಿ ಬಂದಿರುವ ಯೇಸುವಿನ ಮಕ್ಕಳಾಗಿರುವ ನಾವು ಪ್ರಪಂಚದಾದ್ಯಂತ ಯೇಸುವನ್ನು ನಂಬಿ ಆತನನ್ನು ಅಂಗೀಕರಿಸಿದಂಥವರು, ಆತನ ರಾಜ್ಯಕ್ಕಾಗಿ ಕಾದು ಎದುರು ನೋಡುವಂಥವರು ಕೋಟ್ಯಾಂತರ ಲೆಕ್ಕವಿಲ್ಲದಷ್ಟು ಜನರಿದ್ದಾರೆ. ದೇವರಿಗೆ ಸಮಸ್ತವೂ ಸಾಧ್ಯ. ನಾನಿರ್ತೇನೆ ನಿನ್ನ ಸಂಗಡ, ನಾನು ತೀರಿಸ್ತೇನೆ ನಿನ್ನ ಕೊರತೆ. ಈ ದಿನ ಏನಾಗಿದೆ ನಿಮ್ಮ ಅವಶ್ಯಕತೆ? ಮಕ್ಕಳಿಲ್ಲವೋ? ದೇವ್ರು ಕೊಡ್ತಾರೆ ಪ್ರಿಯರೇ. ನಂಬಿರಿ, ಕಾದುಕೊಂಡಿರಿ, ನಂಬಿಕೆ ಇಡೀರಿ, ಬೇಡಿಕೊಳ್ಳಿರಿ, ದೂರ ಬೇಡಿರಿ, ಗುಣಗುಟ್ಟಬೇಡಿರಿ, ದಿಗುಲು ಪಡಬೇಡಿ, ಭಯಪಡಬೇಡಿ, ಬಾಧೆ ಪಡಬೇಡಿ. ನಂಬಿರಿ, ಅದು ನೀತಿಯೆಂದು ಎಣಿಸಲ್ಪಡುತ್ತೆ. ವಿಶ್ವಾಸ ಇಡಿರಿ, ಅದ್ಭುತ ಕಾಣುವಿರಿ. ಕರ್ತನೆ, ನೀನೇ ನನ್ನ ದೇವರು, ನನ್ನ ಮಾಸ್ಟರ್, ನನ್ನ ಗುರುವಾಗಿದ್ದೀರಿ, ನನ್ನ ನಾಯಕನಾಗಿದ್ದೀರಿ, ನನ್ನ ಸಹಾಯಕನಾಗಿದ್ದೀರಿ, ನನ್ನ ಜೊತೆ ನೀವಿದ್ದೀರಿ, ನನ್ನನ್ನು ಆವರಿಸುವಾತನಾಗಿದ್ದೀರಿ, ಆಶೀರ್ವದಿಸುವಾತನಾಗಿದ್ದೀರಿ, ದಿವ್ಯದಾನ ಕೊಡುವಾತನಾಗಿದ್ದೀರಿ. ಬೇಡಿದವುಗಳಿಗಿಂತಲೂ ಊಹಿಸಿದವುಗಳಿಗಿಂತಲೂ ನನಗೆ ಅತ್ಯಧಿಕವಾದದನ್ನು ಮಾಡುತ್ತೀರೆಂದು ನಂಬಿಕೆಯಿಂದ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ನಿಮ್ಮ ಜೀವಿತದಲ್ಲಿ ಪ್ರತಿ ಕೊರತೆ ತೀರೋದಷ್ಟೇ ಅಲ್ಲ, ದೇವರು ಯೋಚಿಸಿರುವ ಪ್ರತಿ ಆಲೋಚನೆ ನಿಮ್ಮ ವಿಷಯದಲ್ಲಿ ನೆರವೇರುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮಗೆ ಕರೆಯಲಾರದಷ್ಟು ಶಕ್ತಿ, ಪರಿಶುದ್ಧತೆ ಇಲ್ಲದಿದ್ರೂ ಕೂಡ ಅಂತಹ ನಮಗೆ ಯಾವೇ ಎಂದು ಕರೆಯುವ ಭಾಗ್ಯವನ್ನು ಯೇಸುವಿನ ಮುಖಾಂತರ ನಮಗುಂಟು ಮಾಡಿ, ನಮಗೆ ಬೋಧಕನಾಗಿ, ನಮಗೆ ಸಹಾಯಕನಾಗಿ, ನಮ್ಮ ನಾವಿಕನಾಗಿ, ನಾಯಕನಾಗಿ ಅಡೋನಾಯ್ ಎಂದು ಕರೆಯುವ ಭಾಗ್ಯ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ಇಂತಹ ದೊಡ್ಡ ದೇವರಿಗೆ ಅಸಾಧ್ಯವಾದದ್ಯಾವುದಿಲ್ಲವೆಂದು ಗುರುತಿಸುವುದಕ್ಕೂ ನಂಬುವುದಕ್ಕೂ ಸಹಾಯ ಮಾಡಿರಿ. ನಮ್ಮ ಪ್ರತಿ ಅವಶ್ಯಕತೆ ತೀರಿಸೋದಷ್ಟೇ ಅಲ್ಲ, ನಿಮ್ಮ ಪ್ರಣಾಳಿಕೆಯೆಲ್ಲ ನಮ್ಮ ವಿಷಯದಲ್ಲಿ ನೆರವೇರಿಸುತ್ತೀರಿ ಎಂಬ ನಂಬಿಕೆಯೊಂದಿಗೆ ನಿಮಗೆ ವಿಧೇಯರಾಗುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪ್ರಾರ್ಥನಾ ಮನವಿ, ಪ್ರೈಸ್ ರಿಪೋರ್ಟ್ಸ್ ಎಲ್ಲ ಪರಿಶೀಲಿಸಿ ನಾವು ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.